ಸರ್ ಸತ್ಯ ಕಹಿ ಅನ್ನೋದು ಒಂದು ಹಳೆ ಮಾತಿದೆ. ಅಂದರೆ ಇವತ್ತಿನ ಪ್ರಪಂಚದಲ್ಲಿ ಹೇಗಿದೆ ಅಂದರೆ ಯು ಕಾಂಟ್ ಕಾಲ್ ಅ ಸ್ಪೇಡ್ ಇದ್ದದ್ದನ್ನು ಇದ್ದಂಗೆ ಮಾತಾಡಿದ್ರೆ ಎದ್ದು ಬಂದು ಎದೆಗೆ ಹೋದ್ರು ಒಂದು ಗಾದೆನೇ ಇದೆ. ಅದು ನಿಮ್ಮ ಭಾಷಣಗಳು ಇತ್ತೀಚೆಗೆ RCBನಲ್ಲಿ ನಡೆದಿರೋ ಘಟನೆಯಿಂದ ಹಿಡಿದು ಎಲ್ಲದರಲ್ಲೂ ಸತ್ಯನ ಹಾಗೇ ಅಷ್ಟೊಂದು ಹೇಗೆ ಮಾತಾಡ್ತೀರಾ? ಈಗ ಸಿದ್ದರಾಮಯ್ಯನವರು ನನ್ನನ್ನು ಭಾಳ ಸರಿ ನನ್ನ ಟೀಕೆ ಮಾಡಿದರೆ ಬೈದಿದ್ದಾರೆ, ಅವ್ನು ಇಮ್ಮೆಚೂರ್ಡು ಅದಿದ್ದಾರೆ. ನೀವು ಇಮ್ಮೆಚೂರ್ಡ್ ಅಂತ ಹೇಳ್ಬೋದು, ಆದರೆ ನಿಮ್ಮ ಥರ ಮೆಚೂರಿಟಿ 14 ಸೈಟ್ ಹೊಡೆಯೋ ಮೆಚೂರಿಟಿ ನಂಗೆ ಬೇಡ, ಆಯಿತಾ? ಆದರೆ ನನ್ನ ಇಮ್ಮೆಚೂರ್ ಅಂತ ಅನ್ಬೋದು. ಅದು ಬಿಟ್ಟು ನೀವೇನು ಕರೆಯೋಕ್ಕಾಗುತ್ತೆ? ನನ್ನ ಭ್ರಷ್ಟ ಅನ್ನೋಕ್ಕಾಗುತ್ತಾ? ನನ್ನನ್ನು ಯಾವುದೋ ಸೈಟ್ ಹೊಡೆದಿದ್ದೀನಿ ಅನ್ನೋಕ್ಕಾಗುತ್ತಾ? ನನ್ನನ್ನೇನು ರಿಯಲ್ ಎಸ್ಟೇಟ್ ಮಾಡಿದ್ದೀನಿ ಅಂತ ಹೇಳೋಕ್ಕಾಗುತ್ತಾ? ಯಾರ ಹತ್ರ ಕಾಂಟ್ರಾಕ್ಟರ್ಗೆ ಉಪದ್ರ ಕೊಟ್ಟಿದ್ದೀನಿ ಅಂತ ಹೇಳೋಕ್ಕಾಗುತ್ತಾ? ಏನೂ ಹೇಳೋಕ್ಕಾಗಲ್ಲ. ಇದನ್ನು ಹೇಳ್ಕೊಳ್ಳಿ, ಪರವಾಗಿಲ್ಲ, ನಮಗೆ ಬೇಜಾರಿಲ್ಲ. ನೋಡಿ, ನಮ್ಮ ಆತ್ಮಸಾಕ್ಷಿ ಅನ್ನೋದು ಕ್ಲಿಯರ್ ಆಗಿದೆ. ವೆನ್ ವಿ ಹ್ಯಾವ್ ದಿ ಕರೇಜ್ ಆಫ್ ಕನ್ವಿಕ್ಷನ್ ಅಲ್ವಾ, ನಾವು ಯಾರಿಗೂ ಕೇರ್ ಮಾಡಬೇಕು ಅಂತೀನಿ. ಆಮೇಲೆ ನಾನು ಯಾರಿಗೂ ಹಂಚ್ಬೇಕಾದ ಅಗತ್ಯ ಇಲ್ಲ. ಈಗ ನಾನು 10 ವರ್ಷ MP ಇದ್ದು, ನಾನೆಲ್ಲಾದ್ರೂ ಹೋಗಿ ಇಲ್ಗಾಟನ್ ಮನಿಯನ್ನು ಮಾಡ್ಕೊಂಡಿದ್ರೆ ನಾನು ನಂದೆಲ್ಲ ಒಂದು ಫೈಲ್ ತೆಗೆದು ಬಿಡ್ತಾರಪ್ಪ ಅನ್ನೋ ಭಯ ಇರ್ತಾಯಿತ್ತು. ಬೇರೆ ಪೊಲಿಟಿಷಿಯನ್ಸಿಗೆ ಭಯ ಇರ್ಬೋದು, ಭಯ ಇದೆ, ಆದರೆ ನನಗಿಲ್ಲ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.